ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಈ ರೂಮಲ್ಲಿ ಉಳಿಸ್ಕೊಂಡಿದ್ದಕ್ಕೆ. ಸೊ ಇವ್ರ ಹೆಸರು ದಿನೇಶ್ ಅಂತ. ಓಕೆ ಹಾಂ, ಹೀ ಈಸ್ ಲುಕಿಂಗ್ ಲೈಕ್ ಪ್ರಭಾಸ್. ಹಿ ಆ್ಯಕ್ಟೆಡ್ ಇನ್ ಸಲಾರ್ ಮೂವಿ. ನಿಜವಾಗ್ಲೂ ಇವ್ರು ಸಲಾರ್ ಮೂವಿನಲ್ಲಿ ಆ್ಯಕ್ಟ್ ಮಾಡೋರೆ. ಬೇಕಾದ್ರೆ ನೀವು ಬ್ರೋ ವಿಚ್ ಸೀನ್ ಬ್ರೋ ವಿಚ್ ದ ಟೈಮ್లో కనపడతారు. నువ్వు సలార్ మూవీ చూడలేదా? జస్ట్ యాక్ట్ చేసి వచ్చారా? ఓకే, కనపడట్లేదా? ಪಾಪ ಇವರನ್ನು ಜೂನಿಯರ್ ಆರ್ಟಿಸ್ಟ್ ಆಗಿ ತಗೊಂಡಿರಂತೆ, ಬಟ್ ತೋರಿಸಿಲ್ಲ. ಬಟ್ ಒನ್ ಡೇ ವಿಲ್ ಬಿಕಮ್ ಅನ್ ಆ್ಯಕ್ಟರ್ ಬ್ರೋ. ನಮ್ಮ ಸೈಕಲ್ನ ಟ್ರಯಲ್ ನೋಡೋಕೆ ತಗೊಂಡೋಗಿದ್ದಾರೆ. ಹೌ ಇಸ್ ಇಟ್ ಬ್ರೋ? ವೆರಿ ಫ್ಯಾಂಟಾಸ್ಟಿಕ್ ದಿಸ್ ಸೈಕಲ್. ವೆರಿ ಫ್ಯಾಂಟಾಸ್ಟಿಕ್ ಸೈಕಲ್. ఇంగ్లీష్ యూ కెన్ సే ఇన్ తెలుగు. చాలా బాగుంది ఈ సైకిల్. ఇలాంటి సైకిల్ నేను ఇంతవరకు చూడలేదు. బాయ్ 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 బ్రో. ఆల్ ద బెస్ట్. థ్యాంక్ యూ. థ్యాంక్స్ ఫర్ హోస్టింగ్ మీ. బాయ్ దినేష్ గారు. బాయ్ బాయ్. అది ఇవ్వండి. ಥ್ಯಾಂಕ್ ಯು. ಹಂಗೆ ಒಂದು ಟೀ ಕುಡಿಯೋಣ ಅಂತ ಹೇಳಿದ್ದು. ಇದೆಲ್ಲ ಸಿಕ್ಕಾಬಟ್ಟೆ ಕಡೆ ಬರೀ ಪೇಪರ್ ಕಪ್ಪಲ್ಲಿ ಕುಡಿತಾರೆ. ಅದಕ್ಕೆ ಹುಡುಕ್ಬಿಟ್ಟು ಇದು ಯಾವುದೋ ಗಾಜಿನ ಲೋಟ ಇರೋ ಕಡೆ ನಿಲ್ಲಿಸಿ. ನೋಡಿ ಫೈನಲಿ ರೀಚ್ ಆದೆ. ಈ ಹೋಟೆಲ್ ಹೆಸರು ಸುಬ್ಬಯ್ಯ ಗಾರಿ ಹೋಟೆಲ್ ಅಂತ. 1955ನೇ ಇಸ್ವಿಯಿಂದ ಈ ಹೋಟೆಲ್ ಇದೆಯಂತೆ. ಇದೊಂಥರ ಯಾವ ಥರಪ್ಪ ನಿಮಗೆ ಅಂದರೆ, ನಮ್ಮ MTR ಇದೆಯಲ್ಲ ಆ ಥರ ಇವ್ರದ್ದು ಒಂದು ಬ್ರ್ಯಾಂಡು. ಸುಬ್ಬಯ್ಯ ಗಾರಿ ಹೋಟ್ಲ್ ಅನ್ನೋದೇ ಒಂದು ಬ್ರ್ಯಾಂಡು. ನಾನು ಈ ಹೋಟ್ಲು ಫುಲ್ ಫೇಮಸ್ ಅಂತ ಹೇಳಿ ಕಳಿಸಿದ್ರು ಹೈದ್ರಾಬಾದಲ್ಲಿ. ಅದಕ್ಕೆ ಜಾಸ್ತಿ ಜನ ಇರ್ತಾರೋ ಅಂದ್ಕೊಂಡು ಬಂದೆ. ಸಿಕ್ಕಾಬಿಟ್ಟೆ ದೊಡ್ಡದೇನೋ ಇದೆ ಹೋಟ್ಲು. ಶಾಪ್ ತೋರಿಸಿ ಅಂತ ಅವ್ರು ಹೇಳ್ತಾರೆ. ಓಕೆ. ಚಾಕ್ಲೇಟ್ಸ್ ನೈಸ್. ಈ ಹೋಮ್ ಮೇಡ್ ಚಾಕ್ಲೇಟ್ಸಾ? ಕನ್ನಡ ಬರುತ್ತಾ? ಇಂಪೋರ್ಟೆಡ್. ಓಕೆ. ಇವ್ರ ಹತ್ರ ಎಕ್ಸ್ಕ್ಲೂಸಿವ್ ಇಂಪೋರ್ಟೆಡ್ ಚಾಕ್ಲೇಟ್ಸ್. ಓಕೆ. ಯಾರೋ ತಿನ್ನೋಕೆ ಕೊಟ್ಟರೆ ಹೇಳ್ಬೋದಿತ್ತು ಸೂಪರಾಗಿದೆ ಚೆನ್ನಾಗಿದೆ ಅಂತ. ಚಾಕ್ಲೇಟ್ M&M's ಇದೊಂದು ಬ್ರ್ಯಾಂಡು. ಯಾವ ಕಂಟ್ರಿ? ಪೋಲೆಂಡಿಂದ ಬಂದಿದೆ ಇದು. ಓಕೆ. ಮಲೇಷಿಯನ್. ಓಕೆ. ಹೌ ಮಚ್ ಇಟ್ ಕಾಸ್ಟ್? 360 rupees. ಅಯ್ಯೋ ಶಿವ, ಅಷ್ಟೊಂದು ಜಾಸ್ತಿ ಆಯ್ತು ಬಡವ್ರು ತಿನ್ನೋದಿದ್ರೆ ಹೇಳಿ. ನೈಸ್. ಇಲ್ಲ ಕಾಯಿನ್ ಇದೆ. ಚಾಕ್ಲೇಟ್ ಬ್ರೋ, ಇಟ್ ಇಸ್ ಚಾಕ್ಲೇಟ್ ಕಾಯಿನ್. ಓಕೆ ನೈಸ್. ಇದೆಲ್ಲ ಇಂಪೋರ್ಟೆಡ್ ಚಾಕ್ಲೇಟ್ಸ್ ಅಂತೆ. ನೈಸ್ ಚೆನ್ನಾಗಿದೆ, ಗುಡ್. ಈ ಮಕ್ಕಳೆಲ್ಲ ಇದನ್ನು ನೋಡಿದ ತಕ್ಷಣ ತಿಂದ್ಬಿಡ್ತಾರೆ. ಸೊ ಆ್ಯಕ್ಚುಲಿ ನಾನು ಐ ವಾಂಟ್ ಟು ಗೋ ಇನ್ಸೈಡ್. ಮೀನ್ಸ್ ನಾಟ್ ಇನ್ಸೈಡ್ ದ ಕಿಚನ್. హౌ దే ఆర్ మేకింగ్? ఈజ్ ఇట్ పాసిబుల్? కూర్చో అందరూ తెలుగు చెప్పండి, అర్థమవుతుంది. లోపల మేనేజర్. ಓಕೆ. ಈ ಥರ ಇವ್ರದ್ದು ಬೇರೆ ಶಾಪ್ಸ್ ಇದೆ. ಬಹುಶಃ ಅವರೆಲ್ಲ ಇದನ್ನು ಬಾಡಿಗೆ ಕೊಟ್ಟಿರ್ತಾರೆ ಬೇರೆಯವ್ರಿಗೆ. ಏನೋ ಬರ್ದವ್ರೆ ಅನ್ಸುತ್ತೆ. ಇಲ್ಲಿ ನೋಡೋಣ ಏನು ಬರ್ದವ್ರೆ. ಇಂಗ್ಲೀಷಲ್ಲಿ ಬರ್ದವ್ರೆ. ಇಡ್ಲಿ ಇದೆ, ದೋಸೆ ಇದೆ, ಅದಿದೆ, ಏನು ಬರ್ದವ್ರೆ. ಊಟ ಅದು ಎಷ್ಟು ಗಂಟೆಗೆ? 9 ಗಂಟೆಗೆ ಕ್ಲೋಸ್ ಆಗುತ್ತೆ ಅನ್ಸುತ್ತೆ ಊಟ. ಸ್ವೀಟ್ಸ್. ಓಕೆ. ಎಲ್ಲನೂ ತೋರಿಸೋದಂಗೆ ಬಿಡೋಂಗಿಲ್ಲ ಇವರು. ಇದೆಲ್ಲ ಸ್ವೀಟ್ಸು. ಇದೆಂತ అవుతుంది ఒక పీస్? 800 per kg. ఓకే. ఒక పీస్ ఎంత? స్పెషల్ ఉంటాయి. కాకినాడ ఒకటి ఇస్తాను, టేస్ట్ చేయండి. ನನಗೆ ಒಂದು ಕೊಡ್ತಾರಂತೆ. ನೈಸ್. ಅದು ನಮ್ಗೆ ಕೊಟ್ಟರೆ ನಾವು ಒಂದು ಪಾಸಿಟಿವ್ ರಿವ್ಯೂ ಹೇಳಲೇಬೇಕು. ಇದು ಅಷ್ಟೊಂದು ಪ್ರೀತಿಯಿಂದ ಕೊಟ್ಟಿರ್ತಾರೆ. ಅವ್ರ ಪ್ರೀತಿಗಾದರೂ ಚೆನ್ನಾಗಿದೆ ಅಂತ ಹೇಳಬೇಕು. ಇದು ಕಾಕಿನಾಡ ಸ್ಪೆಷಲಾ? ನೈಸ್. ಇದು ಹೋಮ್ ಮೇಡಾ ಎಂತ ಎಪ್ಪಡಿ? ಹೋಮ್ ಮೇಡ್. ಓಕೆ. కాకినాడ స్పెషల్. ಈಗ ఏమంటారు? కాకినాడ ಕಾಜಾ. ಒಳ್ಳೆ ರಸಗುಲ್ಲ ಇದ್ದಂಗಿದೆ. ಜೇನುತುಪ್ಪದಿಂದ ಉದುರ್ಸ. ಅన్నీ ಹೋಮ್ ಮೇಡಾ? అన్ని హోమ్ మేడ్. ಪಿಕಲ್ಸಾ? ನೈಸ್. ಅಲ್ಲಿ ಉಪ್ಪಿನಕಾಯಿ, ರೊಟ್ಟಿ, ಹಪ್ಪಳ, ಚಟ್ನಿ ಪುಡಿ, ಒಳ್ಳೊಳ್ಳೆ ಸ್ವೀಟ್ಸು ಎಲ್ಲ ಇಟ್ಟಾರೆ. ನೀವು ಯಾರು ಬಂದರೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ವಾಟ್ ಈಸ್ ದಿಸ್? ಓಕೆ. ಸಣ್ಣಗೆ ಅರ್ಥಮೈಂದಿ. ಇದು ಬಹುಶಃ ಇದ್ರೊಳಗೆ ಮಾಡಿರ್ತಾರಲ್ಲ, ಸಬ್ಬಕ್ಕಿಲ್ ಮಾಡಿರೋ ಸಂಡಿಗೆ ಅನ್ಸುತ್ತೆ.
ಭೋಜನ 279 ರೂಪಾಯಿ ಅಂತೆ. ನನಗೆ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳಿದ್ದಕ್ಕೆ ಬರ್ತಾಯಿದ್ದೀನಿ. ಸರ್ ಹಾಯ್. ಸೊ myself Sudarshan. I am from Karnataka. Okay. So I am doing Bengaluru to Singapore cycle ride. Okay. Actually my friend suggested this hotel. Okay. He is from Hyderabad. He said Subbayagar hotel is super. Yeah, So you try to eat dinner over there. Yeah, okay. I just want to go inside the kitchen. Is it possible? Inside the kitchen, it's not possible. Why? Because the restriction area is there. That's why. Okay, no issue. Orders are not allowed. Only for the kitchen You guys any have buffet system like that? I just want to show the items. At present, we are not having buffet system, but we are having tables. Okay. At present, if you want, you can show for it. ಹಾಗೆ ಬಿಡೋಕ್ಕಾಗಲ್ಲ, ಬಿಕಾಸ್ ಎಲ್ಲದನ್ನು ಕರೆಕ್ಟಾಗಿ ಅವರು ಆ್ಯಸ್ ಪರ್ ರೂಲ್ಸ್ ಮಾಡ್ತಿರೋಲ್ಲ. ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತಂತೆ. ರೈಸ್ಗೆ ತಿನ್ನೋಕ್ಕೆ ಪಲ್ಯ, ಸಾಂಬಾರು ಅದೆಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತಂತೆ. ನೈಸ್. ಬಾಳೆದೆಲೆ ಕೊಡ್ತವ್ರೆ. ಇಲ್ಲಿ ನೋಡಿ, ಬೇರೆ ಎಲ್ಲ ಕೇಳಿದೆ, ಈ ಎಲೆ ತುಂಬ ದಿವಸ ಇಟ್ಬಿಟ್ಟು ನೀರು ಹಾಕಿ ಮೇ ಬಿ ಫ್ರಿಜ್ಜಲ್ಲಿ ಇಟ್ಟಾರ ಅನಿಸುತ್ತೆ. ಅದಕ್ಕೆ ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರೋ ಥರ ಆಗ್ಬಿಟ್ಟಿದೆ. ಒಳ್ಳೆ ಎಲೆ ಕೊಡ್ಬೇಕು ತಾನೆ. ಹಾಂ, ఇది పేరా? ఏమంటారు ಅದಕ್ಕೆ? పూర్ణం పొన్నం పూరి, ఆలు బజ్జీ ಎಲ್ಲ. బ్రో ఇది మొత్తం కోల్డ్ ఉంది కదా. ಓಕೆ, ನೀನು వేసండి ఏంటి ನೋಡಿ. ಇದು ಆಲೂಗೆಡ್ಡೆ ಬಜ್ಜಿ ಅಂತೆ ಗುರು. ಹೊರಗಡೆ ಹೋಟ್ಲಲ್ಲಿ ಮಾಡಿಟ್ಟಿರ್ತಾರಲ್ಲ ಗುರು, ತುಂಬ ಆಗ್ಬಿಟ್ಟು ಎಣ್ಣೆ ಇರುತ್ತೆ ನೋಡಿ. ಹಂಗೆ ನೋಡಿ, ಎಲ್ಲ ಎಣ್ಣೆ ಬರ್ತಿದೆ. ಇವಾಗ ಫ್ರೆಶ್ ಆಗಿ ಮಾಡಿಟ್ರೆ ಇಷ್ಟು ಎಣ್ಣೆ ಬರಲ್ಲ. నువ్వు తెలుగు చెప్పండి, అర్థమవుతుంది. పెసర పునుగులు కొంచెం స్లో చెప్పండి అంతే. పెసర పునుగులు. ಓಕೆ. ಬೆಂಡೆಕಾಯಿ. ಅದು ಬೆಂಡೆಕಾಯಿ, ಇದು ಬದನೆಕಾಯಿ. ಇದು ಗುರು, ಇದು ಸೋಯಾಬೀನು. ಟೊಮೊಟೊ ಪಪ್ಪು. ಓಕೆ. ಸೊರಕಾಯಿ. ಸೋರೆಕಾಯಿ ಪಲ್ಯ. ಎಲೆಕೋಸು. ಆಲೂಗಡ್ಡೆದು. ಓಕೆ, ನೈಸ್. ನನ್ನ ಪ್ರಕಾರ ಇಷ್ಟೊಂದು ಇವ್ರು ಚಾರ್ಜ್ ಮಾಡ್ತೀರಂದರೆ ಎಲ್ಲ ಬಿಸಿ ಇರಬೇಕಿತ್ತು. ಅಂದರೆ ಇವ್ರು ಬೆಳಗ್ಗೆಗೆ ಸಂಜೆಗೆ ಸಪ್ರೇಟಾಗಿ ಮಾಡಬೇಕಿತ್ತು. ಪುಳಿಯೋಗರೆ, ಚಿತ್ರಾನ್ನ, ಪುಳಿಯೋಗರೆ. ಏನು ಓಕೆ. ಜೀರಾ ರೈಸ್. ಇದು ಜೀರಾ ರೈಸು. ರಾಯ್ತಾ. ಓಕೆ. ಓ, ಇದಕ್ಕಿದು. ಓಕೆ, ನೈಸ್ ಬ್ರೋ. ಇದು ಹೆಸರು ಕಾಳಲ್ಲಿ ಮಾಡಿರೋ ಬೊಂಡ, ಅದಕ್ಕೆ ಸಾಂಬಾರು ಹಾಕೋರೆ. ಜೀರಾ ರೈಸು ಸ್ವಲ್ಪ ಉಪ್ಪು ಜಾಸ್ತಿ ಬಿಟ್ಟಿದೆ. ಎಲ್ಲ ಬಿಸಿ ಇರಬೇಕಿತ್ತು, ಆದರೆ ಯಾವುದು ಬಿಸಿ ಇಲ್ಲ. ಇದು ಪುಳಿಯೋಗರೆ. ಎಲ್ಲ ತಣ್ಣಗಿದೆ ಗುರು. ಪಪ್ಪೊಂದು ಬಿಸಿ ಇದೆ ನೋಡಿ, ಟೊಮೆಟೊ ಪಪ್ಪೊಂದು ಬಿಸಿ ಇದೆ, ಮಿಕ್ಕಿದೆಲ್ಲ ತಣ್ಣಗಿದೆ. ಇದು ಮೈಸೂರು ಬೋಂಡ ಅನಿಸುತ್ತೆ. ಅಲ್ಲ ಗುರು, ಇದ್ರೊಳಗಡೆ ಏನೋ ತುಂಬವ್ರೆ. ತಿನ್ನೋಣ ಅಂತಂದರೆ ಊರ್ನ ಹೋಳಿಗೆ ಊರ್ಣ ಥರ ಇದೆ. ಈ ಟೊಮೊಟೊ ಪಪ್ಪು ಕೂಡ ಏನು ಮಾಡಿಬಿಟ್ರೆ ಗೊತ್ತಾ ಇವರು, ಬೆಳಗ್ಗೆನೇ ಮಾಡಿಬಿಟ್ಟು ನೋಡಿ. ಚಲ್ತಾ ಬೆಳಗ್ಗೆನೇ ಮಾಡಿಬಿಟ್ಟು ಅದನ್ನ ಕುದಿಸ್ತಾವ್ರೆ ಅನಿಸುತ್ತೆ. ಯೂಶ್ವಲಿ ಬೆಳಗ್ಗೆ ಮಾಡಿದ್ನ ಸಂಜೆವರೆಗೂ ಕುದಿಸೋರು ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ಆಗಿದೆ ಅದು.
ರೈಸ್ ಬೇಕಂದ್ರೆ ಕರಿಬೇವು ರೇಟ್ ಓಕೆ ನೀವು ರೇಟ್ ಅಂತ ಗೀ ಓಕೆ ಓಕೆ ಚಾಲು ನಿಮ್ಗೆ ಬಿಟ್ಟು ಈ ಕಡೆ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿದ್ರು ನಿಂಬೆಕಾಯಿ ಉಪ್ಪಿನಕಾಯಿನೂ ಹೋಟೆಲಲ್ಲಿ ಇರೋ ಥರನೇ ಇದೆ, ಮನೇಲಿ ಮಾಡಿರೋ ಥರ ಇಲ್ಲ. ಇಷ್ಟೊಂದು ನಾವು ಜಾಸ್ತಿ ದುಡ್ಡು ಕೊಟ್ಟು ಊಟ ಮಾಡೋಕ್ಕೆ ಬಂದಾಗ ಅದು ನಮಗೆ ಮನೇಲಿ ಮಾಡಿರೋ ಥರ ಇರಬೇಕು. ಅಂದರೆ ಆ ಒಂದು ಏನಂತೀವಿ ನಾವು ಅದನ್ನು, ಆ ಒಂದು ರುಚಿನ ಕ್ಯಾರಿ ಮಾಡಿರ್ಬೇಕು. ಹಂಗಿದ್ದಾಗ ಮಾತ್ರ ಇಷ್ಟೊಂದು ದುಡ್ಡಿಗೆ ಬರ್ತಿ. ಹೋಟ್ಲಲ್ಲಿ ಇದ್ದಂಗಿರಂಗಿದ್ರೆ ನಾರ್ಮಲ್ ಕಡಿಮೆ ದುಡ್ಡಿಗೆ 100 ರೂಪಾಯಿ ಕೊಟ್ಟರೆ ಒಂದು ಒಳ್ಳೆ ಊಟ ಸಿಗುತ್ತೆ, ಅಲ್ಲೇ ಹೋಗಿ ತಿನ್ಬೋದಿತ್ತು. ಅವ್ರು ಹೇಳೋದು ಕೇಳ್ಬಿಟ್ಟು ನನ್ನ ಫ್ರೆಂಡ್ ಹೇಳಿ ಕಳಿಸಿದ್ರು, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ. ನನಗನ್ನಿಸಿದೆ ಎಲ್ಲ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಮಾಡಿದ್ದು ಬೆಳಗ್ಗೆ ಮಾಡಿದ್ದನ್ನೇ ಬಿಸಿ ಮಾಡಿ ಕೊಡ್ತಾರೆ. ನನಗೆ ಎಲ್ಲದನ್ನೂ ಸ್ವಲ್ಪ ಒಂದೊಂದು ಸಲ ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡ್ತೀನಿ, ಬಿಕಾಸ್ ನಮ್ಗೆ ಆ ಟೇಸ್ಟ್ ಗೊತ್ತಾಗುತ್ತೆ. ತುಪ್ಪ ಏನೋ ಹಾಕೋರು ಚೆನ್ನಾಗಿ. ಸೋರೆಕಾಯಿನೂ ಇನ್ನೂ ಹೇಳಿದ್ರಪ್ಪ ಅವಾಗಲೇ, ಇದನ್ನು ಮಿಕ್ಸ್ ಮಾಡೋಕೆ ನೋಡ್ತಿದ್ದೀನಿ. ಮೊದಲನೇ ಸುತ್ತನ್ನು ಮುಗಿಸಿದೆ, ಅಂಥ ಇಂಪ್ರೆಸಿವ್ ಅಂತ ಏನು ಅನ್ನಿಸ್ಲಿಲ್ಲ. ಎಲ್ಲ ಲೇಟಾಗಿತ್ತು. ನನಗನ್ನಿಸ್ತು ಓವರ್ ರೇಟೆಡ್ ಅಂತ. ಚಲೋ ಹಾಂ, ನಂಗೆ ಕೆಲವೊಂದು ಪದಗಳು ಅರ್ಥ ಆಗಲ್ಲ, ಸುಮ್ಮನೆ ಹೂ ಅಂದ್ಬಿಡ್ತೀನಿ. ಓಕೆ, ಅದು ಇವಂಡಿ ಹೆಸರು ಅಂದರೆ ಹೆಸರುದು ಬೆಂಡೆಕಾಯಿ ಫ್ರೈ ಕೊಂಚ ಇವಂಡಿ. ನನಗಿದನ್ನು ಹೇಳಿದರು ಅವರೇ ಬಂದ್ಬಿಟ್ಟು, ಇದನ್ನು ತಿನ್ನಿ ಅಂತ ಹೇಳ್ತಾರೆ, ಹಾಸ್ಕೊಂಡು ತಿನ್ನಿ ಅಂತ. ಹಾಂ, ಅದು ಚಾಲು. ಹಾಂ, ಕೊಂಚ ಪಪ್ಪೆ ಉಂಟು. ಏನಕ್ಕೆ ಉಪ್ಪು ಅನಿಸುತ್ತೆ ಅಂದರೆ ಇವ್ರು ಅನ್ನಕ್ಕೆ ಉಪ್ಪು ಹಾಕಲ್ಲ. ಟೊಮೊಟೊ ಪಪ್ ತಿಂದರೆ ನಮಗೆ ಉಪ್ಪು ಅನಿಸುತ್ತೆ. ಏನಕ್ಕೆ ಅಂದರೆ ಅನ್ನಕ್ಕೆ ಉಪ್ಪು ಹಾಕಿರೋಳಲ್ವ, ಅನ್ನಕ್ಕೆ ಮ್ಯಾನೇಜ್ ಮಾಡಿರ್ತಾರೆ. ಇದು 3ನೇ ರೌಂಡ್. ಹಾಂ, ಕೊಂಚ ಇವ್ನಿ ಚಾಲು. ಸಾಂಬಾರು ರಸಂ 2 తీసుకోవచ్చు. ಇದೊಂದಾ పెరుగు పెరుగు ಓಕೆ. ಸೊ ಇದು 3ನೇ ಸುತ್ತು. ಇನ್ನೊಂದು 2 ಸುತ್ತು ಆಟ ಆಡೋಣ, ಅದ್ರ ಬಗ್ಗೆ ಏನಿಲ್ಲ. ನಾನು ಹುಟ್ಟಿರೋದೇ ಊಟ ಮಾಡೋಕ್ಕೆ. ಫುಡ್ ಅವರೇಜ್ ಆಗಿದ್ರು ಸರಿಯಾಗಿ ತಿಂತೀನಿ. ದುಡ್ಡು ಕೊಟ್ಟಿದ್ದೀನಿ ಇವರು ಸಿಕ್ಕಾಬಿಟ್ಟೆ. ಇದು ನೋಡ್ರೆ 280 ರೂಪಾಯಿ ಒಂದು ಊಟ. ಹಾಂ, ಕೊಂಚಂ ಚಾಲು. ಇವ್ರ ಕಡೆ ಸಾಂಬಾರು ಹೆಂಗಿರುತ್ತೆ ಅಂತ ಹೇಳ್ತೀನಿ. ನಾರ್ಮಲ್ ಆಗಿದೆ. ಸಾಂಬಾರ್ಗೆ ಒಂದಕ್ಕೆ ಉಪ್ಪು ಕರೆಕ್ಟಾಗಿರೋದು, ಮಿಕ್ಕಿದ ಎಲ್ಲದಕ್ಕೂ ಉಪ್ಪು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಿತ್ತು. ಆ ರಸಂ ಚಾಲು. ರಸಮ್ ಇವ್ರು ಹಾಕ್ತಿದ್ದಂಗ್ಲೇ ಓಡೋಗ್ತಾ ಇದೆ. ಎಲೆ ಮೇಲೆ ನಿಲ್ತಾನೆ ಇಲ್ಲ. ಏಷ್ಯನ್ ಗೇಮ್ಸಿಗೆ ಕಳಿಸ್ಬೇಕು ರಸಮ್ನ, ಸಖತ್ತಾಗಿರುತ್ತೆ. ಅಥ್ಲೀಟ್ಸ್ಗಿನ ಫಾಸ್ಟಾಗಿ ರಸಮ್ ಓಡ್ತಿರುತ್ತೆ. ఇంకా కొంచెం ಚಾಲು. ಇದು ಕೊನೆಯ ಮತ್ತು ಅಂತಿಮ ಸುತ್ತಿನ ಆಟ. ಇವಾಗ ಇಲ್ಲಿರೋ ಎಲ್ಲ ಮಸಾಲೆ ಇರುತ್ತೆ. ಸ್ವಲ್ಪ ಮೊಸರು ಹಾಕೊಂಡು ತಿಂದ್ಬಿಟ್ರೆ ಸೂಪರಾಗಿರುತ್ತೆ. ಚಾಲು. ಸಾಲ್ಟ್ ಒಂದು. ಈ ಉಪ್ಪಿನಕಾಯಿ ವೇಸ್ಟ್ ಮಾಡೋದು ಬೇಡ ಅಂತ ಈ ಅನ್ನದ ಜೊತೆ ಉಪ್ಪಿನಕಾಯಿ ಕಲ್ಸ್ಕೊತಾ ಇದ್ದಾರೆ. ಅಂತಿಮ ಯಾತ್ರೆ. ಸೊ ಇವತ್ತಿಗೆ
ನಮ್ಮ ಆಟನ ಇಲ್ಲಿಗೆ ಮುಗಿಸಿ ಹೋಗ್ತಾ ಇದ್ದೀವಿ. ಇಲ್ಲಿ ವಿಶೇಷ ನನಗೇನು ತುಂಬ ಖುಷಿಯಾಗಿದ್ದ ವಿಷಯ ಒಂದೇ, ಇದು ಒಣ ಮೆಣಸಿನ್ಕಾಯಿ ಯೂಸ್ ಮಾಡೋರೆ, ಆರೋಗ್ಯಕ್ಕೆ ತುಂಬ ಒಳ್ಳೇದು ಒಣ ಮೆಣಸು. ಬ್ರೋ నువ్వు పేరేంటి? రాజేష్. ఓకే, నా పేరు సుదర్శన్. నువ్వు తిన్నావా? ತಿನ್ನ. ఓకే, ఇష్టొద్దరకు ఫ్యాన్ ఆన్ ಮಾಡಿದ್ರು, ఇవాగ ఆఫ్ ಮಾಡಿದ್ರು. బ్రో అది తీసుకోలేదు. ఓకే వద్దు, అదేం ఫ్రీయా ఏంటి? ఫుడ్ పర్లేదు, వేరే ఎవరికైనా ఇవ్వండి. ಆ ಪ್ಲಾಸ್ಟಿಕ್ ಬಾಟಲ್ ತಗೊಂಡೋಗಿ ಎಲ್ಲಿ ಬಿಸಾಕಲಿ, ಅದು ಊಟದ ಜೊತೆಗೆ ಇನ್ಕ್ಲೂಡ್ ಆಗಿರುತ್ತಂತೆ. ಯಾರು ಫುಡ್? ಸಿ ಐ ಆಮ್ ನ್ಯೂ ಟು ಆಂಧ್ರ cuisine, so I just enjoyed. Yeah, okay. In Karnataka food is different. ಜೋಳದ ರೊಟ್ಟಿ, ಸಜ್ಜ. Yeah, there was different somewhat, but here somewhat different. We don't eat rice much. Here's rice, everything. Okay. How was the taste, sir? The taste was good. Is it good? But I felt, see, like that vada, all those things na. It's not hot. It's not hot. Okay, almost we are completed, sir. The meal section was completed. That's why. Now we are having tiffin sections. Okay. Further. But I seen in your website. Yeah. It's showing. Meals was special, sir, for us. Subbagar meals only special for us. Maybe it takes 15 days. Yeah, okay, no problem. Thank you, sir. Bye. ಅದ ನನಗೆ ಇಲ್ಲ, ಇನ್ನೂ ಒಳಗೆ ಬಿಟ್ಬಿಟ್ಟಿನಿ. ಅಲ್ಲ ಗುರು, 5 ಸುತ್ತಲ್ಲಿ ಆಟ ಆಡಿದ್ದೀನಿ. 5 ಸುತ್ತಲ್ಲಿ ಆಟ ಆಡಿರೋದಕ್ಕೆ ಪಾಪ ಕಿಡ್ಸ್ ಮೀಲ್ ಅಂತ ಆ್ಯಡ್ ಮಾಡೋರೆ, ಅದು ಖುಷಿನೇ. ಬಟ್ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಏನು ಅನ್ನಿಸ್ಲಿಲ್ಲ ಗುರು. ಇವ್ರು ಊಟಕ್ಕೆ ಫೇಮಸ್ ಅಂತೆ, ನನಗೂ ನನ್ನ ಫ್ರೆಂಡ್ಸ್ ಹೇಳಿ ಕಳಿಸಿದ್ರು. ಬಟ್ ನನಗೇನಂತ ಇದೇನಂತ ಫೇಮಸ್ ಅಂತ ಅನ್ನಿಸ್ಲಿಲ್ಲ ಗುರು. ಅಷ್ಟೇನು ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ. ಒಂದು ಏನೆಲ್ಲ ತಣ್ಣಗಿತ್ತು ನೋಡಿ. ಅವಾಗ ಎಷ್ಟು ನೀರು ಬಿದ್ದುಬಿಟ್ಟಿದೆ, ಸಿಕ್ಕಾಬಿಟ್ಟೆ. ಇಲ್ಲಿ ವಾತಾವರಣ ಕೇಳಿದ್ರು ಚುಚ್ಚೂರು ಹಿಂಗೆ ಕಾಣಿಸ್ತಿದೆಯಲ್ಲ, ಏನಂತೀವಿ ಅದಕ್ಕೆ, ಚುಕ್ ಚುಕ್ಕೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಇಬ್ನಿ ಬೀಳ್ತಾ ಇರೋದು. ಮೇಲಿಂದ ಇಬ್ನಿ ಬೀಳ್ತಿದೆ. ಬೇಗ ಮುಂದೆನೇ ಅದೊಂದು ಪೆಟ್ರೋಲ್ ಬಂಕ್ ಇದೆ, ಅವ್ರಿಗೆ ಕೇಳ್ಕೊಂಬಿಟ್ಟು ಅಲ್ಲೇ ಉಳ್ಕೊಳಕ್ಕೆ ಮಾತಾಡ್ಕೊಂಡು ಇವತ್ತು ಅಲ್ಲಿ ಅಂದರೆ ಉಳ್ಕೊಳ್ಳೋದು, ಇಲ್ಲಾಂದರೆ ಆಲ್ರೆಡಿ 9 ಗಂಟೆ ಆಗಿದೆ, ಮುಂದಕ್ಕೆ ಹೋಗ್ಬೇಕು. ನಿಮ್ಮೆಲ್ರಿಗೂ ಗೊತ್ತಿದ್ದಾಗೆ ಇದು ನಮ್ಮ ಮಾವನ ಮನೆ. ಸೊ ಮಾವನ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನಮಸ್ಕಾರಂ, నా పేరు సుదర్శన్. ನೋಡ್ಕೊಂಡಿದ್ದು ನಾನು ಅಂದ್ಕೊಂಡೆ ಅವರು ಉಳ್ಕೊಳಕ್ಕೆ ಅಂತಾರೆ ಅಂತ, ಬಟ್ ಬೇಡ ಅಂತವ್ರೆ. ನಿಲ್ಲಿಸಿ ಮುಂದೆ ಯಾರಾದ್ರೂ ಹೈವೇ ಕ್ರಾಸ್ ಮಾಡೋ ಪರಿಸ್ಥಿತಿ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬರ್ತಿದ್ದಾವೆ, ನೋಡ್ಕೊಂಡು ಕ್ರಾಸ್ ಮಾಡಬೇಕು. ಯಾಕಂದರೆ ನಾನು ಹೋಗ್ತಿದ್ದಿದ್ದು ಲೆಫ್ಟ್ ಸೈಡಲ್ಲಿ, ಇವಾಗ ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ದೂರ ಇದೆ. ಇಲ್ಲೊಂದಿದೆ, ಇನ್ನೊಂದು ಪೆಟ್ರೋಲ್ ಬಂಕು, ಇಲ್ಲೇ ಟ್ರೈ ಮಾಡೋಣ ಅಂತ. ಅಂದರೆ ಸಾಕು. ಓ ಅಲ್ಲವ್ರೆ. అన్నా నమస్కారం. అన్నా నా పేరు సుదర్శన్, కర్ణాటక నుంచి వస్తున్నా. ಓಕೆ, ನಿಮಗೆ ಉಳ್ಕೊಳ್ಳೋದಕ್ಕೆ ಹ್ಞೂ ಅಂತ ಹೇಳಿದ್ದಾರೆ. ಇವಾಗ ಇಲ್ಲೇ ಉಳ್ಕೊಂಡು ಏನು లేదన్నా, ಥ್ಯಾಂಕ್ಸ್. ಇವಾಗ ಇಲ್ಲೇ ಉಳ್ಕೊಂಡು ನಾಳೆ ಇಲ್ಲಿಂದ ಹೊರಡಬೇಕು. ಇನ್ನೂ ಕಡೆಯದಾಗಿ ಹೇಳೋದೇನು ಅಂದರೆ, ಅಪ್ಪಿತಪ್ಪಿನೂ ಸುಬ್ಬಯ್ಯಗಾರು ಹೋಟೆಲ್ಗೆ ಹುಡ್ಕೊಂಡು ಹೋಗ್ಬಿಡಿ. ಅಕಸ್ಮಾತ್ ದಾರಿಲಿ ಹೋಗ್ತಾ ಯಾವುದೂ ಹೋಟ್ಲಿಲ್ಲ ಅಂದರೆ ಹೋಗಿ ಊಟ ಮಾಡಿ. ಬಟ್ ಹುಡ್ಕೊಂಡು ಹೋಗಿ ಉಣ್ಣೋ ಲೆವೆಲ್ಗೆ ಏನಿಲ್ಲ ಅಲ್ಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗೋಣ ಮತ್ತೆ. ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರುತ್ತೆ. ಬಿಕಾಸ್ ನಾನು ನನ್ನ ನಾರ್ಮಲ್ ರೊಟೀನಿಗೆ ಬಂದೆ. ಅಂದರೆ ಡೈಲಿ ಹೋಗೋದು, ಎಲ್ಲಿ ಕತ್ಲಾಗೋದು, ಟೆಂಟ್ ಹಾಕೊಂಡು ಮಲ್ಕೊಳ್ಳೋದು. ಸೊ ಅವಾಗ ನನಗೆ ಸಿಕ್ಕಾಪಟ್ಟೆ ಟೈಮ್ ಸಿಗುತ್ತೆ. ಇವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಉಳ್ಕೊಂಡ್ರೆ ಅವ್ರ ಹತ್ರ ಮಾತಾಡಬೇಕು ಟೈಮ್ ಸಿಗೋಲ್ಲ. ಆಮೇಲೆ ನನಗೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಯಾಕಂದರೆ ತುಂಬ ದಿವಸ ಆದಮೇಲೆ ಸಿಕ್ಕಿರ್ತಾರೆ. ಇರೋದು ಆಲ್ಮೋಸ್ಟ್ ಎಲ್ಲರೂ ಹೇಗಿರ್ತಾರೆ ಅಂದರೆ ಒಂದು ಸಲ ಮೀಟ್ ಮಾಡಿರೋರೆ ಮತ್ತೆ ಸಿಕ್ಕಿರ್ತಾರೆ. ಹಾಗಾಗಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ಹೇಳೋದು ಮರೆತುಬಿಟ್ಟೆ, ಡಿಸ್ಕ್ರಿಪ್ಷನಲ್ಲಿ ಸ್ಕೂಲ್ಗೆ ಫಂಡ್ ರೈಸ್ ಮಾಡೋದು ಲಿಂಕ್ ಇದೆ. ದಯವಿಟ್ಟು ನಿಮ್ಗೆ ಆದಷ್ಟು ಸಹಾಯ ಮಾಡಿ. ಅದರಿಂದ ತುಂಬ ಮಕ್ಕಳಿಗೆ ಸಹಾಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ಹೊಸ ಶಾಲೆ ಕಟ್ಟೋಣ.